ಬ್ಯೂಟಿಫುಲ್ ಸೋಲ್ಸ್, ಅಮಾವಾಸ್ಯೆ ನಂತರ ಎನರ್ಜಿ ಚೆಕ್ ಮಾಡೋಣ. ನಿಮ್ಮ ಲೈಫಲ್ಲಿ ಏನೆಲ್ಲ ಬ್ಲೆಸ್ಸಿಂಗ್ಸ್ ಬರ್ತಿದೆ, ಎನರ್ಜಿ ಶಿಫ್ಟ್ ಆಗ್ತಿದೆ ಅಂತ ನೋಡೋಣ. ನಾನು ಇದ್ರ ಬಗ್ಗೆ 3 ವಿಡಿಯೋಸ್ ಮಾಡಿದ್ದೀನಿ. ಔಟ್ ಆಫ್ 3 ವಿಡಿಯೋಸ್ ನಿಮಗೆ ಯಾವ ವಿಡಿಯೋ ಸಿಗುತ್ತೆ ಅದು ನಿಮ್ಮ ಒಂದು ವಿಡಿಯೋ ಆಗಿರುತ್ತೆ. ಇನ್ ಕೇಸ್ ನಿಮಗೆ ಬೇರೆ ವಿಡಿಯೋನು ಹೋಗಿ ನೋಡಬೇಕು ಅಂತ ಹೇಳಿದ್ರೆ ನೀವು ಹೋಗಿ ಚೆಕ್ ಮಾಡ್ಬೋದು. ಬಿಕಾಸ್ ಮಾಡಿದ 2 ವಿಡಿಯೋದಲ್ಲೂ ಕೂಡ ಕಲೆಕ್ಷನ್ ತುಂಬ ಸೇಮಲ್ಲೇ ಇತ್ತು. ಹಾಗಾಗಿ ನೀವು ಹೋಗಿ ಚೆಕ್ ಮಾಡಬಹುದು. ಇದು ಕಲೆಕ್ಟಿವ್ ರೀಡಿಂಗ್ ಆಗಿರೋದ್ರಿಂದ ನಿಮ್ಮ ಒಂದು ಪರಿಸ್ಥಿತಿಗೆ ಯಾವುದು ಸಂಬಂಧಿಸುತ್ತೆ ಅದನ್ನು ಅಪ್ಲೈ ಮಾಡ್ಕೊಳ್ಳಿ. ಸೊ 1 to 15 ಯಾರೆಲ್ಲ ಡೇಟ್ ಆಫ್ ಬರ್ತ್ ಬರುತ್ತೆ ಅವರಿಗೆ ಏನೆಲ್ಲ ಬ್ಲೆಸ್ಸಿಂಗ್ಸ್ ಬರ್ತಿದೆ ಅಥವಾ ಏನೆಲ್ಲ ಚೇಂಜಸ್ ಬರ್ತಿದೆ ಅಂತ ನೋಡೋಣ. ಸೊ ಅಮ್ಮ ಪ್ಲೀಸ್ ಗೈಡ್ 1 to 15. ನಿಮ್ಮ ಲೈಫಲ್ಲಿ ನೀವು ಯಾವುದೋ ಒಂದು ವಿಚಾರ ಅಥವಾ ಒಂದು ಗೋಲ್ನ ಫೋಕಸ್ ಮಾಡಿ ಓರಿಯೆಂಟೆಡ್ ಆಗಿದ್ರಿ, ಅಚೀವ್ ಮಾಡಲೇಬೇಕು ಅಂತ. ಹಾಗಾಗಿ ಆ ಒಂದು ವಿಷನ್ ಮೇಲೆ ತುಂಬ ಫೋಕಸ್ ಆಗಿರಿ. ಆ ವಿಷನ್ ಆಗೇ ಆಗುತ್ತೆ ಅನ್ನೋ ಒಂದು ನಂಬಿಕೆ ಜೊತೆಗೆ ಅದಕ್ಕೆ ಬೇಕಾಗಿರೋವಂಥ ಒಂದು ಪ್ರಾಕ್ಟಿಕಲ್ ಎಫರ್ಟ್ಸ್ನ ನೀವು ಹಾಕುವಂಥ ಟೈಮ್ ಬಂದಿರುತ್ತೆ. ಸೊ ವಿತ್ ಅ ಫೇತ್, ವಿತ್ ಕಾನ್ಫಿಡೆನ್ಸ್ ನೀವು ಆ್ಯಕ್ಷನ್ ಓರಿಯೆಂಟೆಡ್ ಆಗುವಂಥ ಪರ್ಸನ್ ಆಗಿರ್ತೀರಾ, ಅಥವಾ ಫೇತ್ ವಿತ್ ಲಾಜಿಕ್ ಮೈಂಡ್ಸೆಟ್ಟಲ್ಲಿ ನೀವು ಅಪ್ರೋಚ್ ಮಾಡುವಂಥದ್ದಾಗಿರುತ್ತೆ. ಹಾಗಾಗಿ ನೀವು ಆಸೆ ಪಡ್ತಿರೋಂತಹ ಒಂದು ವಿಷನ್ ಕಂಪ್ಲೀಟ್ ಆಗುವಂಥದ್ದಾಗಿರುತ್ತೆ. ಇಟ್ಸ್ ಜಸ್ಟ್ ದಟ್ ಡೋಂಟ್ ಗಿವ್ ಅಪ್. ಈಗ ನೀವು ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಆ ಕಡೆಯಿಂದ ಏನು ಬರುತ್ತೆ ರಿಸಲ್ಟ್ಸ್ ಅನ್ನೋದಕ್ಕಿಂತ ನೀವು ಎಷ್ಟು ಎಫರ್ಟ್ಸ್ ಆಗ್ತೀರ ವಿತ್ ಫೇತ್, ಕಾನ್ಫಿಡೆನ್ಸ್ ಆ್ಯಂಡ್ ಪ್ರಾಕ್ಟಿಕಲ್ ಅಪ್ರೋಚ್ ಹೇಗಿರುತ್ತೆ ಅನ್ನೋದು ಡಿಪೆಂಡ್ ಆಗುತ್ತೆ. ಈ ಒಂದು ಅಪ್ರೋಚ್ ನೀವು ಮಾಡೋದ್ರಿಂದ ನಿಮ್ಮ ಲೈಫಲ್ಲಿ ಬ್ಲೆಸ್ಸಿಂಗ್ಸ್ ಬರೋವಂಥದ್ದಾಗಿರುತ್ತೆ. ಯಾರೆಲ್ಲ 15 to 31 ನಿಮ್ಮ ಡೇಟ್ ಆಫ್ ಬರ್ತ್ ಬರುತ್ತೆ ಅವರಿಗೆ ಏನು ಬ್ಲೆಸ್ಸಿಂಗ್ಸ್ ಬರ್ತಿದೆ ಅಥವಾ ಏನು ಚೇಂಜಸ್ ಬರ್ತಿದೆ ಲೈಫಲ್ಲಿ. ಸೊ 15 to 31 ಯಾರೆಲ್ಲ ಡೇಟ್ ಆಫ್ ಬರ್ತ್ ಇದೆ, ಇಟ್ಸ್ ಅ ಟೈಮ್ ಫಾರ್ ಯು ಟು ರಿಲೀಸ್. ವಾಸನ ನ್ಯೂ ಮೂನ್ ಅಂತ ಹೇಳ್ತೀವಿ. ಸೊ ಬಿಗಿನಿಂಗ್ ಆಫ್ ಸಮಥಿಂಗ್ ನ್ಯೂ. ಸೊ ಇವಾಗ ನೀವು ಏನೆಲ್ಲ ರಿಲೀಸ್ ಮಾಡಬೇಕು ಅದನ್ನು ರಿಲೀಸ್ ಮಾಡಬೇಕಾಗುತ್ತೆ. ಈವನ್ ಇಫ್ ಇನ್ ಕೇಸ್ ನೀವು ರಿಲೀಸ್ ಮಾಡಲಿಲ್ಲ ಅಂದರೆ ಯೂನಿವರ್ಸ್ ನಿಮ್ಮನ್ನ ಆ ಒಂದು ಪೀಕ್ ಪಾಯಿಂಟಿಗೆ ಕರ್ಕೊಂಡೋಗುತ್ತೆ ವೇರ್ ಯು ಹ್ಯಾವ್ ಟು ರಿಲೀಸ್ ವಾಟ್ ಈಸ್ ನಾಟ್ ಸರ್ವಿಂಗ್ ಯು. ಅಂದರೆ ನಿಮಗೆ ಯಾವುದು ಬೆಸ್ಟ್ ಅಲ್ಲ, ನೀವು ಹೋಲ್ಡ್ ಮಾಡ್ತಾ ಇದ್ದೀರಾ ಬಟ್ ನೀವು ರಿಲೀಸ್ ಮಾಡ್ತಿಲ್ಲ. ಬೇಬಿ ಫಿಯರಿಂದನೋ ಅಥವಾ ನೀವು ಅದ್ರ ಬಗ್ಗೆ ಕಾನ್ಫಿಡೆಂಟ್ ಆಗಿಲ್ಲ ಅಥವಾ ಒಂದು ಕಂಫರ್ಟ್ ಝೋನಲ್ಲೇ ಇದ್ದೀರಾ, ವಾಟ್ ನೆಕ್ಸ್ಟ್ ಅನ್ನೋ ಭಯದಿಂದನೋ ರಿಲೀಸ್ ಮಾಡದಿರೋದ್ರಿಂದಾಗಿ ಯೂನಿವರ್ಸ್ ಇವಾಗ ನಿಮ್ಮನ್ನ ಪುಷ್ ಮಾಡುವಂಥದ್ದಾಗಿರುತ್ತೆ. ನೀವು ಎಫರ್ಟ್ಸ್ ಮಾಡಲಿಲ್ಲ ಅಂದರೆ ಯೂನಿವರ್ಸ್ ವಿಲ್ ಮೇಕ್ ದಟ್ ಎಫರ್ಟ್ಸ್ ರಿಲೀಸ್ ದೋಸ್ ಥಿಂಗ್ಸ್. ಸೊ ನನ್ನ ಕಡೆಯಿಂದ ಒಂದು ಸಜೆಷನ್ ಆದರೆ ಪ್ಲೀಸ್ ನಿಮಗೆ ಗೊತ್ತಿರುತ್ತೆ ಏನು ರಿಲೀಸ್ ಮಾಡಬೇಕು ಅಂತ, ರಿಲೀಸ್ ಇಟ್. ಬಿಕಾಸ್ ನೀವಾಗೇ ರಿಲೀಸ್ ಮಾಡೋದ್ರಿಂದ ಟೈಮ್ ವೇಸ್ಟ್ ಮಾಡಲ್ಲ. ಅದು ನೆಕ್ಸ್ಟ್ ಏನು ಮಾಡಬೇಕು ಅನ್ನೋ ಕಡೆ ನಿಮ್ಮ ಅಪ್ರೋಚ್ ಆಗಿರುತ್ತೆ. ಅದೇ ಯೂನಿವರ್ಸ್ ನಿಮ್ಮನ್ನ ಅಲ್ಲಿವರೆಗೂ ಪುಷ್ ಮಾಡುತ್ತೆ ಅಂತ ಹೇಳಿದ್ರೆ ದಟ್ ವಿಲ್ ಬಿ ಕೈಂಡ್ ಆಫ್ ವೆರಿ ಸ್ಟ್ರಗ್ಲಿಂಗ್. ಬಿಕಾಸ್ ನೀವು ಯಾವಾಗ ಪಾಠ ಕಲಿಯಲ್ಲ, ಯೂನಿವರ್ಸ್ ನಿಮಗೆ ಪಾಠ ಕಲಿಸ್ಬೇಕು ಅಂತ ಬರೋ ಒಂದು ಸಮಯ ಆದಾಗ ನೀವು ಇವಾಗಿನಕ್ಕಿಂತ ಇನ್ನೂ ಕಷ್ಟದ ಕಡೆ ಹೋಗೋದಂತ ಆಗುತ್ತೆ. ಯಾವಾಗ ನೀವೊಂದು ಪೀಕ್ ಪಾಯಿಂಟ್ಗೆ ಹೋಗ್ತೀರಾ, ಡೂ ಆರ್ ಡೈ ಸಿಚುವೇಷನಲ್ಲಿ ಇರ್ತೀರಾ, ಆವಾಗ ರಿಲೀಸ್ ಮಾಡುವಂಥದ್ದಾಗತ್ತೆ. ಸೊ ಇಟ್ಸ್ ಬೆಟರ್ ಯು ರಿಲೀಸ್ ಇಟ್ ನಾವ್, ನಿಮಗೆ ಗೊತ್ತಿರೋದ್ರಿಂದಾಗಿ, ರಾದರ್ ಯೂನಿವರ್ಸ್ ಪುಷ್ ಯು ಟು ದಟ್ ಪಾಯಿಂಟ್. ಸೊ ಯಾವಾಗ ನೀವು ರಿಲೀಸ್ ಮಾಡ್ತೀರಾ, ನೀವು ಎಷ್ಟು ಎಫರ್ಟ್ಸ್ ಹಾಕಿದ್ರಿ, ಯಾವುದೇ ಆದ ವಿಚಾರ ಆಗಿರ್ಬೋದು, ಕೆರಿಯರ್ ಆಗಿರ್ಬೋದು, ರಿಲೇಷನ್ಶಿಪ್ ಆಗಿರ್ಬೋದು, ಹೆಲ್ತ್ ಆಗಿರ್ಬೋದು, ಯಾವುದೇ ಒಂದು ವಿಚಾರಕ್ಕೆ ನಿಮ್ಮ ಕಡೆಯಿಂದ ಎಷ್ಟು ಎಫರ್ಟ್ಸ್ ಹಾಕಿದ್ರಿ ಅದಕ್ಕೆ ರಿಸಲ್ಟ್ಸ್ ಬರುವಂಥದ್ದಾಗಿರುತ್ತೆ. ನ್ಯೂ ಬಿಗಿನಿಂಗ್ ಆಗಿರುತ್ತೆ. ಸೊ ನೀವು ಎಲ್ಲೋ ಒಂದು ಕಡೆ ಏನೋ ಒಂದು ವಿಚಾರನ ರೆಸಿಸ್ಟ್ ಮಾಡ್ತಾಯಿದ್ದೀರಾ, ರಿಲೀಸ್ ಮಾಡದಿರೋದ್ರಿಂದ ನೀವು ಮಾಡ್ತಿರೋಂಥ ಎಫರ್ಟ್ಸ್ಗೂ ರಿಸಲ್ಟ್ಸ್ ಬರ್ತಾ ಇಲ್ಲ. ದಿಸ್ ರಿಲೀಸ್ ಕುಡ್ ಬಿ ನೆಗೆಟಿವಿಟಿ ಆಲ್ಸೋ. ಒಂದು ವಿಚಾರದ ಬಗ್ಗೆ ನೀವು ನೆಗೆಟಿವಿಟಿನೇ ನೋಡ್ತಾ ಇದ್ದೀರಾ, ಪಾಸಿಟಿವಿಟಿ ನೋಡ್ತಿಲ್ಲ ಅಂದರೆ ನೀವು ಎಷ್ಟು ಎಫರ್ಟ್ಸ್ ಹಾಕಿದ್ರಿ ಅದಕ್ಕೆ ನೀವೇ ಅಡೆ ತಡ್ತಾ ಇದ್ದೀರಾ. ಸೊ ಯಾವಾಗ ನೀವು ಈ ರಿಲೀಸ್ ಮಾಡ್ತೀರಾ ದೆನ್ ಥಿಂಗ್ಸ್ ವಿಲ್ ಚೇಂಜ್ ಆ್ಯಂಡ್ ಸಿ ಥಿಂಗ್ಸ್ ವರ್ಕಿಂಗ್ ಇನ್ ಯೋರ್ ಫೇವರ್. ಕಲೆಕ್ಟಿವ್ ರೀಡಿಂಗ್ ಆಗಿರೋದ್ರಿಂದ ನಿಮ್ಮ ಸಿಚುವೇಶನ್ಗೆ ನಿಮಗೆ ಗೊತ್ತಿದೆ ಏನ ರಿಲೀಸ್ ಮಾಡಬೇಕು, ಯಾವ ಒಂದು ವಿಚಾರದ ಬಗ್ಗೆ ನೀವು ಇವಾಗ ಸ್ಟ್ರಗಲ್ ಮಾಡ್ತಿದ್ರಿ ಅಂತ, ಅದ್ರ ಬಗ್ಗೆ ನೀವು ವರ್ಕ್ ಮಾಡಿ. ನಿಮಗೆ ಗೊತ್ತಿರೋರು ಈ ಡೇಟ್ ಆಫ್ ಬರ್ತ್ಸಲ್ಲಿದ್ದಾರೆ, ಕ್ಲೋಸ್ ಆ್ಯಂಡ್ ಡಿಯರ್ ಒನ್ಸ್ ಅಂದರೆ ಅವರಿಗೆ ಕೂಡ ಶೇರ್ ಮಾಡಿ. ಯು ಕ್ಯಾನ್ ಬಿ ಅ ಬ್ರಿಡ್ಜ್ ಟು ಶೇರ್ ದ ಮೆಸೇಜ್. ಥ್ಯಾಂಕ್ ಯು.